ಎಚ್.ಡಿ. ದೇವೇಗೌಡರ ಅಳಿಯ ಅಂತ ಬಿಜೆಪಿಯವರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅವರಿಗೆ ಅಭ್ಯರ್ಥಿಯೇ ಇರಲಿಲ್ಲ. ದೇವೇಗೌಡರು ಪ್ರಧಾನಿ ಮೋದಿ ಸುಳ್ಳುಗಾರರು. ಕಾವೇರಿ ಜಲನಯನ ಪ್ರದೇಶಕ್ಕೆ ದೇವೇಗೌಡ ಕುಟುಂಬದ ಕೊಡುಗೆ ಶೂನ್ಯ. ಜನರು ಮೋಸ ಹೋಗಬೇಡಿ. ಬಿಜೆಪಿ ಜೆಡಿಎಸ್ನವರು ಎಂದೂ ನುಡಿದಂತೆ ನಡೆದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇವೇಗೌಡರು ಪ್ರಧಾನಿ ಮೋದಿ ಗಳಸ್ಯ ಗಂಟಸ್ಯ ಎಂಬಂತೆ ಇದ್ದಾರೆ. ನನಗೂ ಮೋದಿ ಅವರ ಜೊತೆಗೆ ಅವಿನಾಭಾವ ಸಂಬಂಧ ಇದೆ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರ ಕುಟುಂಬ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರು. ಯಾಕೆ ಇಲ್ಲಿ ಅಭಿವೃದ್ಧಿ ಮಾಡಲಿಲ್ಲ? ನಾವು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೇವೆ. ಮಗ ಮೊಮ್ಮಗ ಸೊಸೆ ಅಧಿಕಾರದಲ್ಲಿದ್ರು ಯಾಕೆ ಅಭ್ಯರ್ಥಿ ಮಾಡಿಲ್ಲ? ಬಿಜೆಪಿ ಜೆಡಿಎಸ್ನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅಭ್ಯರ್ಥಿಯನ್ನೇ ಹಾಕಬಾರ್ದಿತ್ತು. ಜೆಡಿಎಸ್ ಬಿಜೆಪಿ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆಯ ಬಸ್ನಲ್ಲಿ ಓಡಾಡ್ತಿದ್ದಾರೆ. ನಮ್ಮ ಯೋಜನೆಗಳ ಲಾಭ ಅವರು ಪಡೆಯುತ್ತಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಮಗನನ್ನ ಗೆಲ್ಲಿಸ್ಕೊಳ್ಳಿಲ್ಲ. ರಾಮನಗರದಲ್ಲೂ ಪುತ್ರನನ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಲೋಕಸಭೆಗೆ ನಿಲ್ಲಲು ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗ್ತಿದ್ದಾರೆ. ಮಂಡ್ಯದಲ್ಲೂ ಕುಮಾರಸ್ವಾಮಿ 100ಕ್ಕೆ 100 ಸೋಲ್ತಾರೆ. ಈಗಾಗಲೇ ಸಂಸದ ಡಿ.ಕೆ. ಸುರೇಶ್ ಅವರು ಗೆದ್ದಾಗಿದೆ. ಆದರೂ ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ.